ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆಗಳು ನಡೆಯಲಿರುವ ಮತ್ತು ಆ ಪೈಕಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗ್ತಾ ಇರೋ ಕ್ಷೇತ್ರಗಳ ಪೈಕಿ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳು ಕೂಡ ಕಾಣಿಸ್ಕೊಳ್ಳುತ್ತವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ಕುಟುಂಬಗಳನ್ನು ಬಳಸಿಕೊಂಡು ಏನಾದರೂ ಮಾಡಿ ಈ ಬಾರಿ ಈ ಎರಡೂ ಕ್ಷೇತ್ರಗಳನ್ನು ಬಿಜೆಪಿಯ ಕೈಯಿಂದ ಕಿತ್ತುಕೊಂಡು ಬಿಡೋ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗೇನೆ ಒಂದು ಕ್ಷೇತ್ರ ಯಡಿಯೂರಪ್ಪನವರಿಗೆ, ಮತ್ತೊಂದು ಕ್ಷೇತ್ರ ಸಂತೋಷ್ ಅವರಿಗೆ ಅನ್ನೋ ಲೆಕ್ಕದಲ್ಲಿ ಬಿಜೆಪಿ ಇಲ್ಲಿ ಅವರವರ ನಿಷ್ಠರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟಿದೆ. ಇನ್ನು ಯಡಿಯೂರಪ್ಪ ಹಠ ಹಿಡಿದು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸಿರೋದಲ್ಲದೆ ಏನಾದರೂ ಮಾಡಿ ಅವರನ್ನ ಗೆಲ್ಲಿಸಲೇಬೇಕು ಅಂತ ಹಠ ತೊಟ್ಟಿದ್ದಾರೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕಾದ ಅನಿವಾರ್ಯತೆ ಬಿಜೆಪಿಗೂ ಇದೆ. ಹೀಗಾಗಿನೇ ಈ ಎರಡೂ ಕ್ಷೇತ್ರಗಳು ಹೆಚ್ಚು ಗಮನವನ್ನು ಸೆಳೀತಾ ಇವೆ. ಹಾಗಾದ್ರೆ ಈ ಕ್ಷೇತ್ರಗಳ ಇತಿಹಾಸ ಏನು? ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗಳು ಎಷ್ಟು ಬಲಿಷ್ಠವಾಗಿವೆ? ಇಲ್ಲಿ ನಿರ್ಣಾಯಕ ಅನ್ನಿಸ್ಕೊಳ್ಳೋ ವಿಷಯಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬೆಳಗಾವಿ ಅಂದ ಕೂಡಲೇ ನಮಗೆ ನೆನಪಾಗೋದು ಗಡಿ ಗಲಾಟೆ. ಕನ್ನಡಿಗ ಹಾಗೂ ಮರಾಠಿ ಅನ್ನೋ ಸಂಘರ್ಷ ಏನಿದೆ ಅದನ್ನೇ ಬಂಡವಾಳ ಮಾಡಿಕೊಂಡು ಅಲ್ಲಿನ ರಾಜಕಾರಣಿಗಳು ನೆಲಕ್ಕೆ ಬಿದ್ದು ಬೆಂಕಿಲೇ ತಮ್ಮ ಮನೆಯ ಬೆಳೆಯನ್ನು ಬೇಯಿಸ್ಕೋತಾರೆ, ಅಲ್ಲಿಂದ ಆರಿಸಿ ಕೂಡ ಬರ್ತಾರೆ. ಹಾಗೆ ಚುನಾವಣೆ ಬಂತು ಅಂದರೆ ಅಲ್ಲಿ ಮರಾಠಿ ಮತದಾರರನ್ನು ಓಲೈಕೆ ಮಾಡೋ ರಾಜಕಾರಣಿಗಳು ನಮ್ಮಲ್ಲಿ ಕಡಿಮೆ ಏನಿಲ್ಲ. ಅದಕ್ಕಾಗಿ ಅವರು ಮರಾಠಿ ಸ್ಟೈಲಲ್ಲಿ ಪೇಟ ಸುತ್ತಕೊಳ್ಳೋದೇನು, ಮರಾಠಿ ಭಾಷೆಯನ್ನು ಅವ್ರಿಗಿಂತ ಚೆನ್ನಾಗಿ ಮಾತಾಡೋ ಪ್ರಯತ್ನ ಮಾಡೋದೇನು, ಅವೆಲ್ಲ ಕೂಡ ಚುನಾವಣಾ ಗಿಮಿಕ್ಕುಗಳು ಒಂದು ಕಡೆ ಇರಲಿ. ಇನ್ನು ಅಲ್ಲಿನ ಲೋಕಸಭಾ ಚುನಾವಣೆಯ ವಿಷಯಕ್ಕೆ ಬರೋದಾದ್ರೆ, ಬೆಂಗಳೂರಿನ ನಂತರ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋದು ಬೆಳಗಾವಿ ಜಿಲ್ಲೆ. ಹೀಗಾಗಿನೇ ಈ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಲ್ಲಿ ಸೇರ್ಕೊಂಡಿರೋದಲ್ಲದೆ ಕೆಲವು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಕೂಡ ಸೇರ್ಕೊಂಡಿವೆ. ಗೆಳೆಯರೆ, ಮೊದಲಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದ್ರೆ, ಈ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಅರಭಾವಿ, ಗೋಕಾಕ್, ಬೆಳಗಾಂ ಉತ್ತರ, ಬೆಳಗಾಂ ದಕ್ಷಿಣ, ಬೆಳಗಾವಿ ಗ್ರಾಮಾಂತರ, ಬೈಲಹೊಂಗಲ, ಸೌದತ್ತಿ ಯಲ್ಲಮ್ಮ ಮತ್ತು ರಾಮದುರ್ಗ. ಈ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದ್ದರೆ ಇನ್ನುಳಿದ 3 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಅಲ್ಲಿ 4,75,000 ಲಿಂಗಾಯತರು, 2.25 ಲಕ್ಷ ಮರಾಠರು, 2 ಲಕ್ಷ ಮುಸಲ್ಮಾನರು, 1.25 ಲಕ್ಷ ಕುರುಬ ಮತದಾರರು, 1,60,000ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಯ ಮತದಾರರು, 96,000ದಷ್ಟು ಪರಿಶಿಷ್ಟ ಪಂಗಡದ ಮತದಾರರಿದ್ದಾರೆ, 70,000 ನೇಕಾರರು, 60,000 ಉಪ್ಪಾರರು ಹಾಗೂ ಇನ್ನುಳಿದ ಮತದಾರರು 3,22,000 ಮಂದಿ ಇದ್ದಾರೆ. ಇಲ್ಲಿ ಲಿಂಗಾಯತ, ಕುರುಬ, ಮರಾಠ ಮತ್ತು ಮುಸ್ಲಿಂ ಮತಗಳು ನಿರ್ಣಾಯಕ ಅನ್ನಿಸ್ಕೊಳ್ತವೆ. ಇನ್ನು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ನಾವು ನೋಡೋದಾದ್ರೆ, ಇಡೀ ಬೆಳಗಾವಿ ಜಿಲ್ಲೆಯನ್ನ ಮೊದಲ ಚುನಾವಣೆಯ ವೇಳೆಗೆ ಅಂದರೆ 1952ರಿಂದ 57ರ ನಡುವೆ ಬೆಳಗಾವಿ ಉತ್ತರ ಮತ್ತು ಬೆಳಗಾವಿ ದಕ್ಷಿಣ ಲೋಕಸಭಾ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿತ್ತು. ಮೊದಲ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಬೆಳಗಾವಿ ಬಾಂಬೆ ರಾಜ್ಯದ ವ್ಯಾಪ್ತಿಯಲ್ಲಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಆ ಚುನಾವಣೆಯಲ್ಲಿ ಬೆಳಗಾವಿ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಬಲವಂತರಾವ್ ನಾಗೇಶ್ರಾವ್ ದಾತಾರ್ ಗೆದ್ದು ಬಂದರು. ಹಾಗೆ ಬೆಳಗಾವಿ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಶಂಕರಗೌಡ ಪಾಟೀಲ್ ಸಂಸದರಾಗಿ ಆರಿಸಿ ಬಂದಿದ್ದರು. ಇನ್ನು 1957ರ ಚುನಾವಣೆಯ ವೇಳೆಗೆ ಬೆಳಗಾವಿ ಮೈಸೂರು ರಾಜ್ಯದ ಜೊತೆ ವಿಲೀನಗೊಂಡಿತ್ತು. ಹಾಗೆ ಬೆಳಗಾವಿ ಉತ್ತರ ಹಾಗೂ ಬೆಳಗಾವಿ ದಕ್ಷಿಣ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳನ್ನಾಗಿ ರಚನೆ ಮಾಡಲಾಯಿತು. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 1957 ಮತ್ತು 1962ರಲ್ಲಿ ಕಾಂಗ್ರೆಸ್ನ ಬಲವಂತರಾವ್ ದಾತಾರ್ ಸಂಸದರಾಗಿ ಆಯ್ಕೆಯಾದರು. 1963ರ ಬೈ ಎಲೆಕ್ಷನ್ನಲ್ಲಿ ಹೇಮಾನಂದ್ ಕೌಜಲಗಿ, 1967ರಲ್ಲಿ NM ನಬಿಸಾಬ್ ಹಾಗೆ 71 ಮತ್ತು 77ರಲ್ಲಿ ಅಪ್ಪಯ್ಯಪ್ಪ ಕೊಟ್ರಶೆಟ್ಟಿ ಕಾಂಗ್ರೆಸ್ನಿಂದ ಆರಿಸಿ ಬಂದಿದ್ದರು. ಇನ್ನು 1980, 84, 89 ಹಾಗೂ 91ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ ಷಣ್ಮುಖಪ್ಪ ಸಿದ್ನಾಳ್ ಸತತವಾಗಿ ಆಯ್ಕೆಯಾಗಿ ಬಂದರು. ಇನ್ನು ಇಲ್ಲಿ ಕಾಂಗ್ರೆಸ್ನ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿದ್ದು ಜನತಾದಳ. 1996ರಲ್ಲಿ ಶಿವಾನಂದ ಕೌಜಲಗಿ ಜನತಾದಳದಿಂದ ಸ್ಪರ್ಧೆ ಮಾಡಿ ಗೆಲ್ತಾರೆ. ಇನ್ನು 1998ರಲ್ಲಿ ಬಿಜೆಪಿಯಲ್ಲಿ ತನ್ನ ಅಕೌಂಟನ್ನು ಓಪನ್ ಮಾಡುತ್ತೆ. ಅಲ್ಲಿ ರೈತ ನಾಯಕ ಬಾಬಾಗೌಡ ಪಾಟೀಲ್ ಆರಿಸಿ ಬರ್ತಾರೆ. ಆದರೆ 1999ರ ಚುನಾವಣೆಯಲ್ಲಿ ಅಮರ್ ಸಿನ್ಹಾ ಪಾಟೀಲ್ ಅಲ್ಲಿಂದ ಗೆಲುವನ್ನು ಸಾಧಿಸ್ತಾರೆ. ಇನ್ನು 2004, 2008, 2014 ಹಾಗೂ 2019ರಲ್ಲಿ ಇಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಸುರೇಶ್ ಅಂಗಡಿ ಸತತವಾಗಿ ಗೆಲುವನ್ನು ದಾಖಲಿಸಿದರು. ಸುರೇಶ್ ಅಂಗಡಿ ಕೇಂದ್ರ ರೈಲ್ವೆ ಸಚಿವರು ಆಗಿದ್ದರು. ಆದರೆ 2020ರ ಸೆಪ್ಟೆಂಬರ್
ಡಿಸೆಂಬರ್ 23ನೇ ತಾರೀಕು ಸುರೇಶ್ ಅಂಗಡಿಯವರು ಚೈನಾ ವೈರಾಣುವಿಗೆ ಬಲಿಯಾದರು. ನಂತರ ನಡೆದ ಉಪಚುನಾವಣೆಯಲ್ಲಿ ಅವರ ಪತ್ನಿ ಮಂಗಳಾ ಅಂಗಡಿಯವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡ್ತು. ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸಿತು. ಈ ಚುನಾವಣೆಯಲ್ಲಿ ಕೇವಲ 5240 ಮತಗಳ ಅಂತರದಿಂದ ಮಂಗಳಾ ಅಂಗಡಿ ಗೆಲುವನ್ನು ಪಡ್ಕೊಂಡ್ರು. ಈಗ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿಯ ಹುರಿಯಾಳಾಗಿದ್ದಾರೆ. ಕಾಂಗ್ರೆಸ್ನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಕಣದಲ್ಲಿದ್ದಾರೆ. ಇಲ್ಲಿ ಶೆಟ್ಟರ್ ಹೊರಗಿನಿಂದ ಬಂದವರು ಅಂತ ಕಾಂಗ್ರೆಸ್ ಕೂಗೆಬ್ಬಿಸಿದೆ. ಆದರೆ ಈ ಹಿಂದೆ ಬೆಳಗಾವಿ ಉಸ್ತುವಾರಿ ಸಚಿವನಾಗಿ ನಾನು ಕೆಲಸ ಮಾಡಿದ್ದೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ದೀನಿ, ಹೀಗಾಗಿ ನಾನು ಹೊರಗಿನವನಾಗೋದಕ್ಕೆ ಸಾಧ್ಯವೇ ಇಲ್ಲ. ಬೆಳಗಾವಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಬೆಳಗಾವಿಯ ಜೊತೆ ನನಗೆ ಸಾಕಷ್ಟು ಸಂಬಂಧಗಳೂ ಇವೆ. ನಾನು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಬೆಳಗಾವಿಯ ಅಭಿವೃದ್ಧಿಗೂ ಸಾಕಷ್ಟು ಕೆಲಸ ಮಾಡಿದ್ದೀನಿ, ಹೀಗಾಗಿ ಬೆಳಗಾವಿ ನನಗೆ ಹೊಸತೂ ಅಲ್ಲ, ನಾನು ಬೆಳಗಾವಿಗೆ ಹೊರಗಿನವನೂ ಅಲ್ಲ ಅಂತ ಹೇಳೋ ಮೂಲಕ ಜಗದೀಶ್ ಶೆಟ್ಟರ್ ಈಗಾಗಲೇ ತಮ್ಮ ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ. ಇನ್ನು ಒಮ್ಮೆ ಬಿಜೆಪಿಯಿಂದ ಕಾಲು ಹೊರಗಿಟ್ಟು ಕಾಂಗ್ರೆಸ್ಗೆ ಹೋಗಿ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಸೋತು ಅಲ್ಲಿದ್ದಷ್ಟು ದಿನ ಬಿಜೆಪಿಯ ವಿರುದ್ಧ ಸಾಕಷ್ಟು ಮಾತಾಡಿ ಮತ್ತೀಗ ಬಿಜೆಪಿಗೆ ಬಂದಿರೋ ಶೆಟ್ಟರ್ ಬಗ್ಗೆ ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರಲ್ಲಿ ಒಂದಷ್ಟು ವಿರೋಧ ಇತ್ತಾದರೂ ಯಡಿಯೂರಪ್ಪ ಅವರೇ ಖುದ್ದು ಬೆಳಗಾವಿಗೆ ಹೋಗಿ ಆ ಬಂಡಾಯವನ್ನು ಕೂಡ ಶಮನ ಮಾಡಿ ಬಂದಿದ್ದಾರೆ. ಇಲ್ಲಿ ಬಿಜೆಪಿ ಒಂದೇ ಮಾತನ್ನು ಹೇಳ್ತಾ ಇದೆ, ಈ ಬಾರಿ ನಮ್ಮ ಮತ ಶೆಟ್ಟರ್ಗೋ ಮತ್ಯಾರಿಗೂ ಅಲ್ಲ, ಮೋದಿಗೆ ಅಂತ ಹೇಳ್ತಾ ಬಿಜೆಪಿಯ ಅಭ್ಯರ್ಥಿಯ ಗೆಲುವಿಗಾಗಿ ಅಲ್ಲಿನ ಕಾರ್ಯಕರ್ತರು ಕೆಲಸವನ್ನು ಆರಂಭ ಮಾಡಿದ್ದಾರೆ. ಇದು ಶೆಟ್ಟರ್ ಅವರ ಗೆಲುವಿಗೆ ಸಹಕಾರಿ ಆಗಬಹುದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಾರಿ ತಮ್ಮ ಪುತ್ರನಿಗೆ ಟಿಕೆಟ್ ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಪುತ್ರನ ಗೆಲುವಿಗೆ ಜಾರಕಿಹೊಳಿ ಕುಟುಂಬದಿಂದ ತೊಂದರೆ ಆಗಬಾರದು ಅಂತ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೂ ಪಕ್ಕದ ಕ್ಷೇತ್ರದಲ್ಲಿ ಟಿಕೆಟ್ ಸಿಗೋ ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೇ ರಾಜಕೀಯ ಮಾಡೋದಕ್ಕೆ ಹೋಗಿಲ್ಲ. ಕ್ಷೇತ್ರದಲ್ಲಿ 5 ಕಡೆಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಮತಗಳನ್ನು ಕೂಡ ಓಲೈಸಿಕೊಳ್ಳೋ ಚಾಕಚಕ್ಯತೆಯನ್ನು ಹೊಂದಿದ್ದಾರೆ. ಅಲ್ಲದೆ ಬೆಳಗಾವಿಗೆ ಅಂಟುಕೊಂಡಿರುವ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಮರಾಠಿಗರೇ ಆಗಿರುವ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಈ ಬಾರಿ ಮರಾಠಿ ಮತಗಳು ತಮಗೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇದಲ್ಲದೆ ಗ್ಯಾರಂಟಿಗಳ ಗ್ಯಾರಂಟಿಯನ್ನು ಕೂಡ ಕಾಂಗ್ರೆಸ್ ನಂಬಿಕೊಂಡಿದೆ. ಸೊ ಇಲ್ಲಿ ಮಗನ ಗೆಲುವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನಾ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಇಲ್ಲಿ ಮೃಣಾಲ್ ಅವರ ಗೆಲುವು ಅಷ್ಟೊಂದು ಸುಲಭ ಏನಿಲ್ಲ. ಯಾಕೆಂದರೆ ಈ ಕ್ಷೇತ್ರದ ವ್ಯಾಪ್ತಿಗೆ ಅರಭಾವಿ ಮತ್ತು ಗೋಕಾಕ ಕ್ಷೇತ್ರಗಳು ಕೂಡ ಸೇರ್ಕೊಳ್ಳುತ್ತೆ. ಗೋಕಾಕಲ್ಲಿ ಸಾಹುಕಾರ ಅಂತಲೇ ಕರೆಸ್ಕೊಳ್ಳೋ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಹಾವು ಮುಂಗುಸಿ ಸಂಬಂಧ ಇದೆ. ಇನ್ನು ಅರಭಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಆಧಿಪತ್ಯ ಇದೆ. ಸೊ ಅಣ್ಣ ತಮ್ಮಂದಿರಿಬ್ಬರು ಅಲ್ಲಿ ತಮ್ಮ ವಿರೋಧಿಯ ಮಗನನ್ನು ಗೆಲ್ಲೋದಕ್ಕೆ ಬಿಡ್ತಾರಾ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಒಂದು ವೇಳೆ ಮೃಣಾಲ್ ಸಂಸದರಾದರೆ ಜಾರಕಿಹೊಳಿ ಅವರ ಕ್ಷೇತ್ರಗಳಲ್ಲಿ ಕೂಡ ಅವರು ಓಡಾಟ ಇರುತ್ತೆ. ಹೀಗಾಗಿ ಇಡೀ ಜಿಲ್ಲೆಯನ್ನ ತಮ್ಮ ವಿರೋಧಿ ಹೆಬ್ಬಾಳ್ಕರ್ ಕುಟುಂಬಕ್ಕೆ ತಟ್ಟೆಲಿಟ್ಟು ಕೊಟ್ಟು ಬಿಡೋದಕ್ಕೆ ಜಾರಕಿಹೊಳಿಗಳು ಸಿದ್ಧ ಇಲ್ಲ. ಅದು ಅವರ ಮುಂದಿನ ರಾಜಕೀಯ ಭವಿಷ್ಯದ ಮೇಲೆ ಪೆಟ್ಟು ಕೊಡುತ್ತೆ. ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬದ ಹಿಡಿತವನ್ನು ಕಡಿಮೆ ಮಾಡುತ್ತೆ. ಹೀಗಾಗಿ ಮೃಣಾಳ ಗೆಲುವಿಗೆ ಅವರು ಖಂಡಿತ ಅಡ್ಡಿಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆನೇ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾರನ್ನ ಕಣಕ್ಕಿಳಿಸಲಾಗಿದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಹೋರಾಟ ಏರ್ಪಡ್ತಾ ಇದ್ದು ಗೆಲುವು ಯಾರ ಕೊರಳಿಗೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಬೆಳಗಾವಿಯಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಸ್ಪರ್ಧೆ ಇದ್ರೆ ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ವರ್ಸಸ್ ಲಿಂಗಾಯತ ಅನ್ನೋ ಪರಿಸ್ಥಿತಿ ಇದೆ. ಈ ಕ್ಷೇತ್ರದ ವ್ಯಾಪ್ತಿಗೆ ಅಥಣಿ, ಚಿಕ್ಕೋಡಿ, ಸದಲಗ, ನಿಪ್ಪಾಣಿ, ಕಾಗವಾಡ, ಕುಡ್ಚಿ, ರಾಯಭಾಗ, ಹುಕ್ಕೇರಿ ಹಾಗೂ ಯಮಕನಮರಡಿ ಅನ್ನೋ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ. ಇಲ್ಲಿ ಯಮಕನಮರಡಿ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಶಾಸಕರಾಗಿದ್ದಾರೆ. ಅಲ್ಲಿನ ಒಟ್ಟು 8 ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರೆ ಉಳಿದ 3 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಈ 5 ಶಾಸಕರಲ್ಲಿ ಒಬ್ಬರು ಸತೀಶ್ ಆದರೆ ಮತ್ತೊಬ್ಬರು ಅಥಣಿಯ ಲಕ್ಷ್ಮಣ ಸೌದಿ ಹಾಗೂ ಕಾಗವಾಡದ ರಾಜು ಕಾಗೆ. ಇವರಿಬ್ಬರು ಕೂಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು. ಹೀಗಾಗಿನೇ ಈ ಬಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಬಿಡಬಹುದಾ ಅನ್ನೋ ವಿಶ್ವಾಸ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರಲ್ಲಿದೆ. ಅಲ್ಲದೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ಸೈದ್ಧಾಂತಿಕವಾಗಿ ಯಾರಿಗೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ವ್ಯಕ್ತಿಗತವಾಗಿ ಮಾತ್ರ
ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸತೀಶ್ ಜೊತೆ ಚೆನ್ನಾಗಿದ್ದಾರೆ. ಜಾರಕಿಹೊಳಿ ಹಿಂದುತ್ವದ ವಿರುದ್ಧ ಮಾತಾಡ್ತಾರೆ ಅನ್ನೋ ಸಿಟ್ಟು ಅಲ್ಲಿನ ಕೆಲ ಹಿಂದೂ ಕಾರ್ಯಕರ್ತರಿಗಿದ್ರು ಅಲ್ಲಿನ ಸಾಕಷ್ಟು ಬಿಜೆಪಿ ನಾಯಕರು ಶಾಸಕ ಸತೀಶ್ ಜೊತೆ ಉತ್ತಮ ಸಂಬಂಧಗಳನ್ನೇ ಇಟ್ಟುಕೊಂಡಿದ್ದಾರೆ. ಗೆಳೆಯರೆ, ಈ ರಾಜಕಾರಣಿಗಳು ಹೇಗೆ ಅಂದರೆ ಅವರ ಹೆಗಲ ಮೇಲಿನ ಶಾಲಿನ ಬಣ್ಣ, ಅವರ ಕೈಯಲ್ಲಿರೋ ಬಾವುಟದ ಬಣ್ಣ ಮತ್ತು ಅವರ ನಾಲಿಗೆಗಳ ಬಣ್ಣ ಆಗಾಗ ಬದಲಾಗ್ತಾ ಇರುತ್ತೆ. ಬೇರೆ ಬೇರೆ ಇದ್ದಂತೆ ನಮಗೆ ಕಾಣುತ್ತೆ ಹೊರತು ಅಂತರಂಗದಲ್ಲಿ ಇವರೆಲ್ಲ ಒಂದೇ. ಇವರದ್ದೆಲ್ಲ ಕೂಡ ರಾಜಕಾರಣದ ಜಾತಿ, ಅವರ ಲಾಭವನ್ನು ಮಾತ್ರ ನೋಡಿಕೊಳ್ಳೋ ಜಾತಿ. ಹೀಗಾಗಿ ಅವರನ್ನು ನಂಬಿಕೊಂಡು ಅವರಿಗೆ ಜೈಕಾರ ಹೇಳಿಕೊಂಡು ಕೆಳಮಟ್ಟದಲ್ಲಿ ಕಾರ್ಯಕರ್ತರು ಬಡದಾಡಿಕೊಂಡ್ರೆ ಈ ಬಡದಾಡ್ಕೊಳ್ಳೋರು ಹಾಳಾಗಿ ಹೋಗ್ತಾರೆ ಹೊರತು ಅವರು ಮಾತ್ರ ಯಾವತ್ತೂ ಒಂದಾಗೇ ಇರ್ತಾರೆ, ತಮ್ಮ ಲಾಭವನ್ನು ನೋಡ್ಕೊಳ್ತಲೇ ಇರ್ತಾರೆ. ಇಲ್ಲಿ ಸತೀಶ್ ಕೂಡ ಎಲ್ಲ ಪಕ್ಷಗಳ ನಾಯಕರ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಈ ಎಲ್ಲ ಅಂಶಗಳು ಪ್ರಿಯಾಂಕಾ ಅವರ ಗೆಲುವಿಗೆ ಸಹಕಾರಿ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಬೆಳಗಾವಿಯಲ್ಲಿ ಲಿಂಗಾಯತ, ಉತ್ತರ ಕನ್ನಡದಲ್ಲಿ ಮರಾಠರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ಗೆ ಇಲ್ಲಿ ಮರಾಠ ಮತ್ತು ಲಿಂಗಾಯತರ ಮತಗಳು ಕೂಡ ಬರುತ್ತವೆ ಅನ್ನೋ ನಂಬಿಕೆ ಇದೆ. ಹಿಂದುಳಿದ ಹಾಗೂ ಮುಸ್ಲಿಂ ಮತಗಳು ಮತ್ತು ಒಂದಷ್ಟು ದಲಿತ ಮತಗಳು ಕಾಂಗ್ರೆಸ್ಗೆ ಬರುತ್ತವೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಜಾರಕಿಹೊಳಿಗಳು ಬೆಳಗಾವಿಯಲ್ಲಿ ಕೈ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದರೂ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕೈ ಆಡಿಸಿದ್ರೆ ಆಟ ಸ್ವಲ್ಪ ಕೆಡೋ ಸಾಧ್ಯತೆ ಇರುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ಬಿಜೆಪಿಗಿರುವ ಏಕೈಕ ಬಲ ಅಂದರೆ ಅದು ಮೋದಿ ಅವರ ನಾಮಬಲ. ಮೋದಿ ಹೆಸರಲ್ಲಿ ಚುನಾವಣೆ ನಡೀತಾ ಇದೆ. ಹೀಗಾಗಿ ಬಿಜೆಪಿ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕೂಡ ಮೋದಿ ಹೆಸರಲ್ಲೇ ಮತಭಿಕ್ಷೆಯನ್ನು ಕೇಳ್ತಾ ಇದೆ. ಇದು ಕ್ಷೇತ್ರದಲ್ಲಿನ ಚಿತ್ರಣವನ್ನು ಬದಲಿಸಿ ಬಿಜೆಪಿಗೆ ಸಹಕಾರಿಯಾಗಬಹುದು ಅನ್ನೋ ಲೆಕ್ಕಾಚಾರವೂ ಇದೆ. ಅಲ್ಲದೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಸ್ತ್ರವನ್ನು ಬಿಟ್ಟರೆ ಬಿಜೆಪಿಗೆ ಸಹಕಾರಿ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಇನ್ನು ಬೆಳಗಾವಿ ಮತ್ತು ಚಿಕ್ಕೋಡಿಗಳಲ್ಲಿನ ಕಾಂಗ್ರೆಸ್ ನಾಯಕರು ಒಬ್ಬರ ಕಾಲನ್ನೊಬ್ಬರು ಯಾಕೊಂಡ್ರೆ ಅದು ಬಿಜೆಪಿಗೆ ಪ್ಲಸ್ ಆಗುತ್ತೆ. ಹೀಗಾಗಿ ಬಿಜೆಪಿ ಕೂಡ ಅತ್ಯುತ್ಸಾಹದಲ್ಲಿ ಚುನಾವಣೆಯನ್ನು ಮಾಡ್ತಾ ಇದೆ. ಇಲ್ಲಿ ಅಸಮಾಧಾನಗೊಂಡಿದ್ದ ರಮೇಶ್ ಕತ್ತಿ ಅವರನ್ನ ಯಡಿಯೂರಪ್ಪ ಸುಮ್ಮನಾಗಿಸಿದ್ದಾರೆ. ಹೀಗಾಗಿ ಬಿಜೆಪಿಗೆ ಸದ್ಯಕ್ಕೆ ಬಂಡಾಯದ ಬಿಸಿ ಏನೂ ಇಲ್ಲ. ಇನ್ನು ಚಿಕ್ಕೋಡಿಯಲ್ಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಿದೆ. ಈ ಕ್ಷೇತ್ರ ಮಹಾರಾಷ್ಟ್ರದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರದ ಪಕ್ಕದಲ್ಲಿರೋ ಮಹಾರಾಷ್ಟ್ರದ ಜಿಲ್ಲೆಗಳಲ್ಲಿ ಕೂಡ ಲಿಂಗಾಯತ ಮತದಾರರ ಸಂಖ್ಯೆ ಹೆಚ್ಚು. ಇಲ್ಲಿ ಒಟ್ಟು ಲಿಂಗಾಯತರ ಸಂಖ್ಯೆ 8,30,000 ಮೀರುತ್ತೆ. ಅದರಲ್ಲಿ 3,30,000 ಪಂಚಮಸಾಲಿಗಳೇ ಇದ್ದಾರೆ, 2,10,000 ಬಣಜಿಗರಿದ್ದಾರೆ, 2,80,000 ಇನ್ನಿತರೆ ಲಿಂಗಾಯತ ಮತದಾರರಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ 1,80,000 ಮುಸ್ಲಿಂ ಮತಗಳಿವೆ, 40,000 ಕ್ರೈಸ್ತ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ 1,40,000 ಮಂದಿ ಮತದಾರರಿಲ್ಲಿದ್ದಾರೆ. ಹಾಗೆ ಇನ್ನಿತರ ಜಾತಿಗಳಿಗೆ ಸೇರಿದ ಮತದಾರರ ಸಂಖ್ಯೆ ಕೂಡ 1,00,000ಕ್ಕೂ ಅಧಿಕ ಇದೆ. ಇನ್ನು ಈ ಕ್ಷೇತ್ರದ ಇತಿಹಾಸವನ್ನು ನಾವು ನೋಡೋದಾದ್ರೆ ಭಾರತದ ಮೊಟ್ಟಮೊದಲ ಚುನಾವಣೆಯ ವೇಳೆಗೆ ಅಂದರೆ 1952-57ರವರೆಗೆ ಈ ಲೋಕಸಭಾ ಕ್ಷೇತ್ರವನ್ನು ಬೆಳಗಾವಿ ಉತ್ತರ ಲೋಕಸಭಾ ಕ್ಷೇತ್ರ ಅಂತ ಗುರುತಿಸಲಾಗ್ತಾ ಇತ್ತು. ಆ ಚುನಾವಣೆಯಲ್ಲಿ ಇಲ್ಲಿ ಬಲವಂತರಾವ್ ನಾಗೇಶ್ವರರಾವ್ ದಾತಾರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸಂಸದರಾದರು. 1957ರಲ್ಲಿ ಭಾಷಾವಾರು ಪ್ರಾಂತ ವಿಂಗಡಣೆ ಆದ ನಂತರ ಇದನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನಾಗಿ ಗುರುತಿಸಲಾಯಿತು. ಇಲ್ಲಿ 1957ರಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ನಿಂದ ದತ್ತ ಅಪ್ಪ ಕಟ್ಟಿ ಇಲ್ಲಿಂದ ಆರಿಸಿ ಬಂದರು. ಆನಂತರ 1962, 71, 77, 1980, 84, 89 ಮತ್ತು 91ರ ಚುನಾವಣೆಗಳಲ್ಲಿ ಸತತವಾಗಿ 7 ಬಾರಿ ಬಿ ಶಂಕರಾನಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಆರಿಸಿ ಬಂದರು. ಶಂಕರಾನಂದ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಸಂಸದೀಯ ವ್ಯವಹಾರ, ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ, ಶಿಕ್ಷಣ, ನೀರಾವರಿ ಮತ್ತು ಇಂಧನ, ಜಲಸಂಪನ್ಮೂಲ, ಕಾನೂನು ಹಾಗೂ ನ್ಯಾಯಾಂಗ, ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ ಸೇರಿದ ಹಾಗೆ ವಿವಿಧ ಖಾತೆಗಳನ್ನು ಶಂಕರಾನಂದ ಅವರು ನಿರ್ವಹಿಸಿದ್ದಾರೆ. 1988ರಲ್ಲಿ ಪ್ರಥಮ ಬಾರಿಗೆ ರಚನೆಯಾಗಿದ್ದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ನೇತೃತ್ವವನ್ನು ಕೂಡ ಇವರು ವಹಿಸಿಕೊಂಡಿದ್ದರು. ಹೀಗೆ ಶಂಕರಾನಂದ ಸತತವಾಗಿ ಗೆದ್ದುಕೊಳ್ತಾ ಇದ್ದ ಈ ಕ್ಷೇತ್ರವನ್ನು ಕಾಂಗ್ರೆಸ್ನಿಂದ ಕಿತ್ತುಕೊಂಡಿದ್ದು ಜನತಾದಳ. 1996ರಲ್ಲಿ ಈ ಕ್ಷೇತ್ರದಲ್ಲಿ ಜನತಾದಳದಿಂದ ರತ್ನಮಾಲಾ ಸವಣೂರ್ ಆರಿಸಿ ಬಂದರು. ಆ ಬಳಿಕ 1998ರ ಚುನಾವಣೆಯಲ್ಲಿ ಲೋಕಶಕ್ತಿ ಪಕ್ಷದಿಂದ ಅಂದರೆ ರಾಮಕೃಷ್ಣ ಹೆಗಡೆ ಅವರ ಪಕ್ಷದಿಂದ ಸ್ಪರ್ಧಿಸಿ ರಮೇಶ್ ಜಿಗಜಿಣಗಿ ಇಲ್ಲಿಂದ ಗೆದ್ದು ಬಂದರೆ 1999ರಲ್ಲಿ ಜಿಗಜಿಣಗಿ JDUನಿಂದ ಸ್ಪರ್ಧೆ ಮಾಡಿ ಸಂಸತ್ತನ್ನು ಪ್ರವೇಶ ಮಾಡಿದರು. ಇನ್ನು 2004ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಮತ್ತೆ ಜಿಗಜಿಣಗಿ ಇಲ್ಲಿ ಗೆಲುವನ್ನು ಪಡ್ಕೊಂಡ್ರು. 2009ರಲ್ಲಿ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿ ಬದಲಾಯಿತು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಯಿತು. ಉಮೇಶ್ ಕತ್ತಿ ಬಿಜೆಪಿಯನ್ನು ಸೇರಿದ್ರು. ಹೀಗಾಗಿ ಅವರು ತಮ್ಮ ರಮೇಶ್ ಕತ್ತಿಗೆ ಇಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಕೊಡಲಾಯಿತು. ರಮೇಶ್ ಕತ್ತಿ ಚುನಾವಣೆಯಲ್ಲಿ ಗೆಲುವನ್ನು ಪಡ್ಕೊಂಡ್ರು. ಇನ್ನು 2014ರಲ್ಲಿ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಇಲ್ಲಿಂದ ಗೆದ್ದು ಬಂದರು. 2019ರಲ್ಲಿ
ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಕಾಶ್ ಹುಕ್ಕೇರಿ ಅವರನ್ನ ಸುಮಾರು 1,18,877 ಮತಗಳ ಅಂತರದಿಂದ ಸೋಲಿಸಿ ಸಂಸತ್ತಿಗೆ ಪ್ರವೇಶವನ್ನು ಪಡ್ಕೊಂಡ್ರು. ಈಗ 2024 ಚುನಾವಣೆಯಲ್ಲಿ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೇನೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಅನ್ನು ಕೊಟ್ಟಿದೆ. ಕಾಂಗ್ರೆಸ್ ಇಲ್ಲಿ ಯುವ ನಾಯಕತ್ವಕ್ಕೆ ಮಣೆ ಹಾಕಿದೆ. ಗೆಳೆಯರೆ, ಈ ಬೆಳಗಾವಿ ಹಾಗೂ ಚಿಕ್ಕೋಡಿ ಎರಡೂ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಪಾಲಿಗೆ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತವೆ. ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಈ ಲೋಕಸಭಾ ಕ್ಷೇತ್ರಗಳು ತುಂಬಾನೇ ಮುಖ್ಯ. ಹೀಗಾಗಿ ಎರಡೂ ಪಕ್ಷಗಳು ಇಲ್ಲಿ ಗೆಲುವಿಗಾಗಿ ಹಾತೊರೆಯುತ್ತಾ ಇವೆ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಒಬ್ಬರ ಕಾಲನ್ನು ಒಬ್ಬರು ಎಳಕೊಳ್ಳದೇ ಇದ್ರೆ ಎರಡೂ ಕ್ಷೇತ್ರಗಳಲ್ಲಿ ತುರುಸಿನ ಸ್ಪರ್ಧೆ ಇರುತ್ತೆ. ಯಾರೇ ಗೆದ್ರೂ ಕೂಡ ಕಡಿಮೆ ಅಂತರದ ಲೀಡ್ ಇರುತ್ತೆ. ಹೀಗಾಗಿನೇ ಈ ಕ್ಷೇತ್ರಗಳು ತುಂಬಾ ಕುತೂಹಲವನ್ನ ಉಂಟು ಮಾಡ್ತಾ ಇವೆ. ಇದು ಗೆಳೆಯರೆ ಚಿಕ್ಕೋಡಿ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.